ಶ್ರೀ ಹೇಮಂತ್ರವರೇ, ಇವತ್ತು ವೇದಿಕೆ ಜ್ಞಾನ ಸಮೃದ್ಧವಾಗಿದೆ, ಕಾಯಕ ಸಮೃದ್ಧವಾಗಿದೆ. ಅಂತಹ ಹಿರಿಯರೆಲ್ಲ ಕೂತಿರೋ ಸಭೆಯಲ್ಲಿ ನಾನಿರೋದು ಸಂತೋಷ ತಂದಿದೆ. ಮೇಡಮ್ಮು ಮಾತನಾಡುವ ಸಂದರ್ಭದಲ್ಲಿ ಇವತ್ತಿನ ಮಟ್ಟಿಗೆ ನನ್ನ ಮಟ್ಟಿಗೆ ಸರಿಯಾಗಿ ಹೇಳಿದ್ದಾರೆ. ಒಂದೆರಡು ಮಾತುಗಳನ್ನು ಆಡಬೇಕು ಅಂತ. ನಾನು ಒಂದೆರಡು ಮಾತಾಡೋನು ಅಲ್ಲ, ನಿಮಗೆ ಗೊತ್ತಿಲ್ಲ ನಾನು ಅಂತ ಕಾಣುತ್ತೆ. ನಾನೊಬ್ಬ ತರಬೇತುದಾರ. ನಿಂತರೆ 10 ಗಂಟೆ ನಂದು. ಮಾತಿಗೆ ನಿಂತರೆ ಮಿನಿಮಮ್ 1.5 2 ಗಂಟೆ. ಇದುವರೆಗೆ ಅಂದಾಜಿನಲ್ಲಿ ಒಂದು 20 ಲಕ್ಷ ಜನಕ್ಕೆ ಮಾತಾಡಿದ್ದೀನಿ, 20 ದೇಶದಲ್ಲಿ ಮಾತಾಡಿದ್ದೀನಿ, 240 ತಾಲೂಕಿನಲ್ಲೂ ಮಾತಾಡಿದ್ದೀನಿ ಕರ್ನಾಟಕದಲ್ಲಿ. 40 ವರ್ಷದಿಂದ ಮಾತಾಡ್ತಾನೆ. ಹೇಮಂತ್ರವರು ಹೊಸ ಪರಿಚಯ ಆದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಕರೆದರು. ಹೋದ ತಿಂಗಳು ಅಂತ ಕಾಣುತ್ತೆ ಭೇಟಿಯಾಗಿದ್ದು. ಅವರ ಆಶ್ರಮದಲ್ಲಿ ಹೋಗಿದ್ದೆ. ಅದಾದಮೇಲೆ ಇವತ್ತು ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ ಆಗಿದೆ. ಒಳ್ಳೆಯ ಕಾರ್ಯಕ್ರಮ. ಮಾಹಿತಿ ಹಕ್ಕು, ನ್ಯಾಯದ ಹಕ್ಕು, ಇದೆಲ್ಲವೂ ಅಗತ್ಯ ಇರೋದು. ಆದರೆ ಅದೆರಡು ಹಕ್ಕು ಬರಬೇಕಾದ್ರೆ ನನ್ನಲ್ಲಿ ನನಗೆ, ನನ್ನಿಂದ ನನಗೆ ವ್ಯಕ್ತಿತ್ವದ ಹಕ್ಕು ಬರಬೇಕು. ನನ್ನ ವ್ಯಕ್ತಿತ್ವ ನನಗೆ ಅರ್ಥ ಆಗಬೇಕು. ನಾನು ಸರಿ ಇದ್ದರೆ ಜಗವ ಸರಿಪಡಿಸಬಹುದು. ನಾನು ಹೇಗೋ ಜಗತ್ತು ಹಾಗಾಗಬೇಕು ಅಂತ ಆಸೆ ಪಡಬೇಕಾದ್ರೆ ಹೇಗಾಗಬೇಕೋ ಹಾಗೆ ಜಗತ್ತು ಮೊದಲು ನಾನಾಗಬೇಕು. ಇದೇ ವ್ಯಕ್ತಿತ್ವ. 500 ಕೋಟಿ ವರ್ಷಗಳ ಹಿಂದೆ ಸೂರ್ಯನೇ ಇರಲಿಲ್ಲ. 300 ಕೋಟಿ ವರ್ಷಗಳ ಹಿಂದೆ ಭೂಮಿನೇ ಇರಲಿಲ್ಲ. 200 ಕೋಟಿ ವರ್ಷಗಳ ಹಿಂದೆ ಈ ಸಸ್ಯ ರಾಶಿಯೇ ಇರಲಿಲ್ಲ. 100 ಕೋಟಿ ವರ್ಷಗಳ ಹಿಂದೆ ಏಕಜೀವಿ ಕೋಶ ಅಮೀಬನೇ ಇರಲಿಲ್ಲ. 40 ಲಕ್ಷ ವರ್ಷಗಳ ಹಿಂದೆ ಮಂಗನೇ ಇರಲಿಲ್ಲ. 12 ಲಕ್ಷ ವರ್ಷಗಳ ಹಿಂದೆ ಮಂಗನಿಗೂ ಮನುಷ್ಯನಿಗೂ ಮಧ್ಯದ ಏಪ್ ಇರಲಿಲ್ಲ. 4 ಲಕ್ಷ ವರ್ಷದ ಹಿಂದೆ ಮನುಷ್ಯನೇ ಇರಲಿಲ್ಲ. 40,000 ವರ್ಷಗಳ ಹಿಂದೆ ಮನುಷ್ಯ ಈ ರೀತಿಯ ನಾಗರಿಕ ಸುಸಂಸ್ಕೃತ ಯೋಚನೆಗಳನ್ನು ಮಾಡಲಿಲ್ಲ. 2570 ವರ್ಷಗಳ ಹಿಂದೆ ಮಹಾವೀರ ಹೇಳೋ ತನಕ ಸುಜ್ಞಾನದ ನಾನು ಹೇಗೆ ಬದುಕಬೇಕು, ಮನುಷ್ಯ ಯಾಕೆ ಬಂದಿದ್ದಾನೆ, ಬದುಕಲು ಬಿಡು ಅನ್ನುವಂತಹ ವಾಕ್ಯದ ಅರಿವೇ ಇರಲಿಲ್ಲ. ಮನುಷ್ಯ ತುಂಬ ಹೊಸಬ, ಇನ್ನೂ ಸರಿಯಾಗಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ. 100% ಬ್ರೈನ್ ಇದುವರೆಗೆ ಬಂದಿರೋ ಕೋಟಿ ಸೃಷ್ಟಿಗಳಲ್ಲಿ, ಜೀವಿಗಳಲ್ಲಿ ಮನುಷ್ಯನೇ ಇವಾಲ್ಡ್ ಅಂತೆ. ಇಲ್ಲಿ 100% ಮೆದುಳಿನಲ್ಲಿ 100% ಉಪಯೋಗಿಸ್ಬೋದು. ನಾವೆಲ್ಲ 1.25 1.5 ಅಬ್ಬಬ್ಬ ಅಂದರೆ 1.25 ಸಿಕ್ಕಾಪಟ್ಟೆ ಜಾಂಡ್ರ್ಯಾರು ಇದ್ದರೆ 2, ಅದಕ್ಕೆ ಮೇಲೆ ಯಾರೂ ಇಲ್ಲ % ಉಪಯೋಗಿಸೋದು. ಈಗ 100 ವರ್ಷದಲ್ಲಿ ಜಾಸ್ತಿ ಉಪಯೋಗಿಸ್ತು ಆಲ್ಬರ್ಟ್ ಐನ್ಸ್ಟೈನ್ ಅಂತ. ಸಾಪೇಕ್ಷ ಸಿದ್ಧಾಂತ E=mc². ಅವನು 5.25% ಈಗ ನಮ್ಮ ಜೊತೆಗೆ ಒಬ್ಬಿದ್ದಾನೆ. 800 ಕೋಟಿ ಜನದಲ್ಲಿ ಒಬ್ಬ. ಅವನೇ ಜಗತ್ತಿನ ಶ್ರೀಮಂತ. ಟೆಸ್ಲಾ, ಸ್ಪೇಸ್ ಎಕ್ಸ್, ಇಲಾನ್ ಮಸ್ಕ್. ಅವನು 3.25 3.5 ತನಕ ಉಪಯೋಗಿಸ್ಬಿಡ್ತಾನಂತೆ. ಅವನು ಕೇಳಿದ್ರು, ನೀನು ಹೆಂಗೆ ಇಷ್ಟು ಬುದ್ಧಿವಂತ ಅಂತ. ಅದಕ್ಕೆ ಅವನು ಒಂದೇ ಮಾತಿನಲ್ಲಿ ಹೇಳ್ದ, ಬುದ್ಧಿವಂತರಾಗೋದು, ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋಕ್ಕೆ ಅವನು ಒಂದು ಉತ್ತರ ಸಾಕು. ಅವನು ಹೇಳ್ತಾನೆ, ನೀನು ಎಷ್ಟು ದಿನಕ್ಕೊಂದ್ಸಲಿ ಐಡಿಯಾ ಹಾಕ್ತೀಯ, ಐಡಿಯಾ ವಿಚಾರ ಅಂತ. ನೀನು ವರ್ಷಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ, ವಾರಕ್ಕೊಂದ್ಸಲಿ. ಅದಕ್ಕೆ ಅವನು ಹೇಳ್ತಾನೆ, ನಾನು 1 ಗಂಟೆಗೆ ಒಂದು ಐಡಿಯಾ ಹುಟ್ಟಾಕ್ತೀನಿ. ಐಡಿಯಾ ಜನರೇಷನ್ ಈಸ್ ದ ಇಂಟಲೆಕ್ಟ್ ಜನರೇಷನ್. ಬುದ್ಧಿವಂತಿಕೆ ಜಾಸ್ತಿ ಆಗಬೇಕು. ಬುದ್ಧಿವಂತಿಕೆ ಜಾಸ್ತಿ ಆಗಬೇಕಾದ್ರೆ ವಿದ್ಯೆ ಜಾಸ್ತಿ ಆಗಬೇಕು ಅಂತ ನಾವು ಕಂಡಿಡ್ಕೊಂಡಿದ್ದು ಮಾರ್ಗ. ವಿದ್ಯೆಯಿಂದಲೇ ಬುದ್ಧಿ ಅಲ್ಲ, ವಿದ್ಯೆಯಿಂದ ಬುದ್ಧಿ ಪ್ರಖರವಾಗುತ್ತೆ, ನಿಖರವಾಗುತ್ತೆ. ವ್ಯಕ್ತಿತ್ವ ಅಂದರೆ 3: ಈ ದೇಹ, ದೈಹಿಕ, ಈ ಬುದ್ಧಿ, ಬೌದ್ಧಿಕ, ಈ ನಡವಳಿಕೆ. ದೈಹಿಕ, ಬೌದ್ಧಿಕ, ನಡವಳಿಕೆ 3 ವ್ಯಕ್ತಿತ್ವಗಳು ಹುಟ್ಟಿದಾಗ ಬಂದು ಸಾಯುವಾಗ ನನ್ನ ಜೊತೆಗೆ ಅದು ಹೊರಟೋಗುತ್ತೆ. ಈ ಇರುವ ಸಂದರ್ಭದಲ್ಲಿ ಪ್ರತಿಕ್ಷಣವೂ, ಪ್ರತಿ ನಿಮಿಷವೂ, ಪ್ರತಿದಿನವೂ ಬೆಳೆಸ್ಕೊಂಡು ಎನ್ಹ್ಯಾನ್ಸ್, ಎನ್ರಿಚ್, ಎಕ್ಸ್ಪ್ಯಾಂಡ್, ಎಂಪವರ್, ಈ 4 ಏನು ಜ್ಞಾನ, ಕೌಶಲ, ಮನೋಭಾವ, ಪರಿಸರದ ಬೆಂಬಲ ಬೆಳೆಸ್ಕೊಂಡು ವ್ಯಕ್ತಿತ್ವ ಬೆಳೆಸ್ಕೊಂಡು ಈ 3 ಬೆಳೆಸ್ಕೊಂಡು 100 ಆಗಿಬಿಡ್ಬೇಕು. ದೈಹಿಕ, ಬೌದ್ಧಿಕ, ನಡವಳಿಕೆ, ಫಿಸಿಕಲ್ ಇಂಟೆಲಿಜೆನ್ಸ್. ಯಾವತ್ತು 100 ಆಗುತ್ತೆ ಈ 3, ಆವಾಗ ಸರಾಸರಿ ನನ್ನ ವ್ಯಕ್ತಿತ್ವ 100. ಸರಾಸರಿ ನನ್ನ ವ್ಯಕ್ತಿತ್ವ 100 ಆದಾಗ ನೀವು ಏನೇ ಮಾಡಿ 100ಕ್ಕೆ 100 ಯಶಸ್ಸು, ಸಕ್ಸಸ್.
ನಮ್ಗೆ ಯಾರಿಗೂ 100% ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ, ಆ ಗುರಿಗೆ, ಆ ಕೆಲಸಕ್ಕೆ, ಆ ಕಾಯಕಕ್ಕೆ ಬೇಕಾದ ಮಟ್ಟವನ್ನು ತಲುಪಿಲ್ಲ ಅಂತ. ಆ ತಲುಪಿಸ್ಕೊಳ್ಳೋದೇ ಕನಸು ಗುರಿಯಾಗಿ, ಗುರಿ ಕ್ರಿಯೆಯಾಗಿ, ಕ್ರಿಯೆ ಯಶಸ್ಸು ಕೊಟ್ಟು, ಯಶಸ್ಸು ಸಂತೋಷ, ತೃಪ್ತಿ, ನೆಮ್ಮದಿ ಕೊಟ್ಟು, ಹೀಗೆ ನೆಮ್ಮದಿ ಎಡೆಗೆ ಸಾಗುವ, ಸಂತೋಷವನ್ನು ಭರಿಸುವ ಈ ಕೆಲಸವೇ ಜೀವನ. ಇದೇ ಬದುಕು. ಈ ಬದುಕಿನಲ್ಲಿ ನಾವು ಇದೊಂದು ಮಾಹಿತಿ ಹಾಕಿನ ಈ ಸಂಗ್ರಾಮದಲ್ಲಿ, ಈ ಹೋರಾಟದಲ್ಲಿ ನೀವು ನಿರತರಾಗಿದ್ದೀರಿ. ಈ ಥರ ಲಕ್ಷ ಜನ, ಕೋಟಿ ಜನ ಕೋಟಿ ಕೆಲಸ ಮಾಡ್ತಾರೆ. ಅವನ್ಯಾರೋ ಚಪ್ಪಲೆ ಹೊಲಿತಾನೆ, ಅವನ್ಯಾರೋ ಪೇಂಟ್ ಬೆಳಿತಾನೆ, ಅವನ್ಯಾರೋ ಪಾಠ ಹೇಳ್ತಾನೆ, ಯಾರೋ ದೇಶ ಆಳ್ತಾರೆ, ಯಾರೋ ಮಾತಾಡ್ತಾರೆ, ಯಾರೋ ಇನ್ನೇನೋ ಮಾಡ್ತಾನೆ, ಯಾರೋ ಕಾರು ಓಡಿಸ್ತಾನೆ. ಅವರವರ ಕೆಲಸದಲ್ಲಿ 100 ಯಶಸ್ಸು. ಇದನ್ನು ಉತ್ಕೃಷ್ಟತೆ ಅಂತಾರೆ, ಎಕ್ಸಲೆನ್ಸ್. ಹಾಗಾದ್ರೆ ಈ ಉತ್ಕೃಷ್ಟತೆ ಬರೋದಕ್ಕೆ ಏನು ಮಾಡಬೇಕು? ಬರಬೇಕು. ಆ ಉತ್ಕೃಷ್ಟತೆ ಹೇಗೆ ಬಂತು ಅಂತ ಗೊತ್ತಾಗುತ್ತೆ. ಬಂತು ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಇವ್ರು ಹೇಗೆ ಇವ್ರು ಫೋಟೋ ತೆಗಿತಿದ್ದಾರೆ. ಹೇಗೆ ತೆಗೆದ್ರು ಅಂದರೆ ಫೋಟೋ ನೋಡಿದ ಮೇಲೆ ಹೇಳ್ತೀರಿ ಗುಡ್, ಅಷ್ಟೇನಾ? ಇವರು ಗುಡ್ಗಿಂತಲೂ ಚೆನ್ನಾಗಿ ತೆಗೆದಿದ್ರೆ ಏನು ಹೇಳ್ತೀರಿ? ಬೆಟರ್. ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಬೆಸ್ಟ್. ಹೀಗೆ ಎಲ್ಲಿವರೆಗೆ ಹೋಗ್ತೀರಿ? ಏನು ಹೇಳ್ತೀರಿ? ಅದಕ್ಕಿಂತ ಚೆನ್ನಾಗಿ ಮಾಡಿದವನು ಎಲ್ಲಿವರೆಗೆ ಹೋಗುತ್ತಿದ್ದು? ಮೆಜರಬಲ್ ಕ್ವಾಂಟಿಟಿ, ಮೆಜರಬಲ್ ಕ್ವಾಲಿಟಿ, ಅಳತೆ ಮಾಡಬಹುದಾದ್ದು. ಅಳತೆ ಮಾಡ್ಬೋದು. ಎಷ್ಟು ಸರಳವಾಗಿದೆ. ಒಬ್ಬ ಹುಡುಗ ಮಾರ್ಕ್ಸ್ ಎಷ್ಟು ತೊಗೋಬೋದು? 100. 100ಕ್ಕೆ 100 ಮಾರ್ಕ್ಸ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. 100ಕ್ಕೆ 100 ಮಾರ್ಕ್ಸ್ ತೆಗೆದಾಗ ಅವನು ತಪ್ಪೆಷ್ಟು ಮಾಡಿದ್ದಾನೆ? ವೆನ್ ಈ ಸ್ಕೋರ್ಸ್ 100, ವಾಟ್ ಈಸ್ ಈಸ್ ಎರರ್ ಪರ್ಸೆಂಟೇಜ್? ಮಾತಾಡಿ. ನಥಿಂಗ್. ಝೀರೋ. ಸೊ ನಮ್ಮೆಲ್ಲ ಕೆಲಸದಲ್ಲಿ ಎಲ್ಲಿವರೆಗೆ ಹೋಗಬೇಕು ಅಂದರೆ ತಪ್ಪಿಲ್ಲದಂತೆ ಮಾಡಬೇಕು. ಝೀರೋ ಎರರ್ ಮಾಡಬೇಕಾದ್ರೆ ಎಷ್ಟು ವ್ಯಕ್ತಿತ್ವ, ಯಾವ ಮಟ್ಟದಲ್ಲಿ ದೈಹಿಕ ಬೌದ್ಧಿಕ ನಡಾವಳಿಕೆ ವ್ಯಕ್ತಿತ್ವ ಇರಬೇಕು, ಎಷ್ಟು ಬೆಳೆಸ್ಕೋಬೇಕು, ಎಷ್ಟು ಓದಬೇಕು, ಎಷ್ಟು ತಿಳ್ಕೋಬೇಕು, ಎಷ್ಟು ಮಾಡಬೇಕು, ಎಷ್ಟು ಮಾಡಿ ತಪ್ಪು ಮಾಡಬೇಕು, ಎಷ್ಟು ಮಾಡಿ ತಪ್ಪು ಮಾಡಿ ಸರಿ ಮಾಡ್ಕೋಬೇಕು, ಹೇಗೆ ಬೆಳೀತಾ ಹೋಗಬೇಕು, ವ್ಯಕ್ತಿತ್ವದ ಬೆಳವಣಿಗೆ ಆಗಬೇಕು. ಆಗುತ್ತೆ. 4 ಇರೋದು: ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಸುಜ್ಞಾನ. ಈ 4 ಬೆಳೆಸ್ಕೊಂಡು ಇದೇ ಜೀವನ. ಹೀಗೆ ಮಾಡ್ತಾ ಹೋದಾಗ ಉತ್ತಮ ಸ್ನೇಹಿತ, ಉತ್ತಮ ಅಪ್ಪ, ಉತ್ತಮ ಗಂಡ, ಉತ್ತಮ ಹೆಂಡತಿ, ಉತ್ತಮ ಪಕ್ಕದ ಮನೆಯವನು, ಉತ್ತಮ ಪಾದಚಾರಿ, ಉತ್ತಮ ಸಂಘಟನೆಯಲ್ಲಿ ಪಾತ್ರಧಾರಿ, ತಂಡದ ನೇತೃತ್ವ, ಇದೆಲ್ಲ ಉತ್ತಮ ಉತ್ಕೃಷ್ಟತೆಗೆ ಹೋಗಬೇಕಾದ್ರೆ ಅದು ಅಲ್ಲಿಲ್ಲ. ಉತ್ಕೃಷ್ಟತೆ ಅಲ್ಲಿಲ್ಲ. ಪ್ರಧಾನಮಂತ್ರಿ ಆಗೋದು ಅಲ್ಲಿಲ್ಲ. ದೊಡ್ಡ ವಿಜ್ಞಾನಿ ಆಗೋದು ಅಲ್ಲಿಲ್ಲ. ದೇಶಕ್ಕೆ ಬೆಲೆ ಇಲ್ಲ. ಈ ಸಂಸ್ಥೆಗೂ ಬೆಲೆ ಇಲ್ಲ. ಬೆಲೆ ಇರೋದು ನನ್ನಿಂದ ನಾನಿದ್ದೀನಿ ಅಂದರೆ, ನೀವಿದ್ದೀರಾ ಆ ಸಂಸ್ಥೆಗೆ ಬೆಲೆ. ವ್ಯಕ್ತಿಯಿಂದ ವ್ಯಕ್ತಿತ್ವದಿಂದ ಸಂಸ್ಥೆ, ದೇಶ, ನಾಡು, ಸಮಾಜ. ಆದ್ದರಿಂದ ನನ್ನ ಈ ಬರುವಿಕೆಯಿಂದ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳದೇ ಸಮಾಜದ ವ್ಯಕ್ತಿತ್ವವನ್ನು ದುರಸ್ತಿ ಮಾಡುವುದಕ್ಕಾಗಲಿ, ಬದಲಿಸುವುದಕ್ಕಾಗಲಿ, ಶ್ರೇಷ್ಠತೆಯನ್ನು ತರುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ಇದಕ್ಕೇನು ಮಾಡಬೇಕು ಅಂತಂದರೆ, ಆಗ್ತಾ ಇರಬೇಕು, ಬರ್ತಾ ಇರಬೇಕು, ಪಾಲ್ಗೊಳ್ತಾ ಇರಬೇಕು. ನೀವೆಲ್ಲೋ ಕೂತ್ಕೊಂಡು ನಾನು ಜಿಲ್ಲಾಧ್ಯಕ್ಷ, ನಾನು ತಾಲೂಕು ಅಧ್ಯಕ್ಷ, ನಾನು RTI ಇದ್ದೀನಿ ಅಂತ ಹೇಳ್ಕೊಂಡ್ರಾಗಲ್ಲ. ಕ್ರಿಯೆ ನಡಿಬೇಕಲ್ಲ. ಬಸವಣ್ಣ ಅದನ್ನೇ ಹೇಳಿದ್ದು. ಬಸವಣ್ಣ ಅಂದುಕೊಂಡರೆ ಕೈಲಾಸ ಅನ್ನಲಿಲ್ಲ. ನೋಡಿ ಆಶ್ಚರ್ಯ ಇದು. ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ಅಂದರೆ ಕೆಲಸ ಮಾಡಿದರೆ ನಿನಗೆ ಯಶಸ್ಸು ಸಿಗುತ್ತೆ. ಯಶಸ್ಸೇ ಸ್ವರ್ಗ, ಮೋಕ್ಷ, ಕೈಲಾಸ. ಅದೇ ಶಿವನ್ನ ಮೀರೋ ತಲುಪುವ ದಾರಿ. ಅಂದರೆ ಕಾಯಕವೇ ಕೈಲಾಸ. ವರ್ಕೀಶ್ವರ ಎಂಥ ಮಾತು ನೋಡಿ. ಎಂಥ ಮಹಾವೀರ ಹೇಳ್ತಾನೆ, ಬದುಕಲು ಬಿಡು. ಬುದ್ಧ ಹೇಳ್ತಾನೆ, ಸಂತೋಷವಾಗಿ ಬದುಕಲು ಬಿಡು. ಜೀಸಸ್ ಹೇಳ್ತಾನೆ, ಸಂತೋಷವಾಗಿ ಬದುಕಬೇಕಾದ್ರೆ ಪ್ರೀತಿ, ವಿಶ್ವಾಸ, ಕೇರ್, ಕನ್ಸರ್ನ್, ಸಿಂಪತಿ, ಎಂಪತಿ, ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ತೋರಿಸು. ಜೀಸಸ್ ಹೇಳ್ತಾನೆ. ಗುರುನಾನಕರು, ಮಹಮ್ಮದ್ ಪೈಗಂಬರ್, ಬಟ್ ಶಂಕರಾಚಾರ್ಯರು 8ನೇ ಶತಮಾನ, 1200 ವರ್ಷದ ಮಹಾ ವ್ಯಕ್ತಿ, ಮನುಷ್ಯ ಸಾಮಾನ್ಯ ಅಲ್ಲ, 32 ವಯಸ್ಸಿಗೆ ಸತ್ತೋಗ್ತಾರೆ. ಈ ದೇಶವನ್ನು 4 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನೇ ದೇವರು. ನಾನು ಅಂದರೆ ನೀವು ಪ್ರತಿಯೊಬ್ಬರು ನಾವೇ ದೇವರು ಅಂದರೆ ಯಾರು? ಆಮ್ನಿಸಿಯೆಂಟ್, ಆಮ್ನಿಪ್ರೆಸೆಂಟ್, ಆಮ್ನಿಪೊಟೆಂಟ್, ಸರ್ವಶಕ್ತ, ಸರ್ವರೂಪ, ಸ್ವರೂಭಾವ, ಸರ್ವಮಯ ಅಂಥವನು ಹಾಗಾದ್ರೆ ನಾನೇ ದೇವರು ಅಂದಾಗ ನೀವು ಹೆಂಗೆ ಕೆಲಸ ಮಾಡ್ತೀರಿ? ಝೀರೋ ಎರರ್ ಕಡೆಗೆ ಹೋಗ್ತೀರಿ. ತಪ್ಪಿಲ್ಲದೆ ಅಹಂ ಬ್ರಹ್ಮಾಸ್ಮಿ ಅಂದರು. ಅಲ್ಲಿಂದ ಬಸವಣ್ಣ ಬರ್ತಾನೆ, ಕಾಯಕವಾಗಲ್ಲ. ಅಲ್ಲಿಂದ ವಿವೇಕಾನಂದರು ಬರ್ತಾರೆ, ಸುಮ್ಮನೆ ಕೂರಬೇಡ, ಚಿಕ್ಕ ಟೈಮು. ಇವತ್ತು ಬೆಳಗ್ಗೆ ಒಂದು ಸಾವು, 5 ಗಂಟೆಯಲ್ಲಿ ಮಗನ ಹೇಳಿಸಿದ್ದಾರೆ. 57 ವರ್ಷ ಅಷ್ಟೇ ಪಾಪ. ಕನಕಪುರದಲ್ಲಿ ಡಾಕ್ಟರ್ ಮಂಜುನಾಥ್ ಅಂತ ಡಾಕ್ಟ್ರು, ಅವರು ಪ್ಯಾರಾಮೆಡಿಕಲ್ಲು, ಸ್ಕೂಲು, ಕಾಲೇಜೆಲ್ಲ ನಡೆಸ್ತಾರೆ. ಅವರು ಮಗನ ನೆಪ್ಸಿ ವಾಪಸ್ ಹೋಗೋ ರೂಮ್ ಬಾಗ್ಲಲ್ಲಿ ಬಿತ್ತು, ಹಂಗೆ ಹೊಟ್ಟು ಏನೂ ಇಲ್ಲ, ಆರಾಮಾಗಿದ್ದವ್ರು. ಒಂದೇ ಮಗ ಗೋಳೋ ಅಂತ ನಾನು ವಾಕಿಂಗ್ ಹೋಗಿದ್ರೆ ಅಲ್ಲಿಗೆ ಫೋನ್ ಮಾಡಿ ಅಳ್ತಾ ಇದ್ದೇನೆ. ಅಪ್ಪ ಕೂಸ್ದುಬಿಟ್ರು ಸರ್. ಅಂದರೆ
ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಈ ಕ್ಷಣ ಬಂದದ್ದು ಆಕಸ್ಮಿಕ, ಹೋಗೋದು ಅನಿವಾರ್ಯ, ಎಲ್ಲರೂ ಹೋಗಲೇಬೇಕು. ಆದರೆ ಹೋಗೋದಕ್ಕೆ ಮುಂಚೆ ನನ್ನ 31ನೇ ಪುಸ್ತಕ ಬರಿತಾ ಇದ್ದೀನಿ. ಪುಸ್ತಕದ ಹೆಸರು ಸಾಯುವ ಯೋಗ್ಯತೆ. ಅದರಲ್ಲಿ ಮೊದಲನೇ ಸಾಲು ಕೊನೆ ಸಾಲು ಬರ್ತೀನಿ. ಅದು 2 ಸಾಲು ಒಂದೇ ವಾಕ್ಯ, ಮಧ್ಯದಿನ್ನೂ ಬರೆದಿಲ್ಲ, ಶುರು ಮಾಡಬೇಕೀಗ. ನಾನು ಹಿಂಗೆ ಬಿದ್ದೋಗ್ಬಿಟ್ರೆ 62 ವರ್ಷ ನನಗೆ. ನಾಳೆ ಸಮಾಜಕ್ಕೆ ಮಾತಾಡೋಕ್ಕೆ ಒಂದು ವಾಕ್ಯನಾದ್ರು ಇರಬೇಕು, ಒಂದು ವಾಕ್ಯ, ಸರಳ ಸಹಜ ಸುಂದರ ಸತ್ಯ ಒಂದು ವಾಕ್ಯ ಇರಬೇಕು. ಕೇಳಿಸ್ಕೊಳ್ಳಿ, ಆ ಮೊದಲನೇ ವಾಕ್ಯ ಬರ್ದಿದ್ದಲ್ಲ, ಮೊದಲನೇದು ಕೊನೆಯದು, ಆ ವಾಕ್ಯ ಏನು ಅಂತ: ನಾನು ಸತ್ತರೆ ಸಮಾಜಕ್ಕೆ ಹೇಳುವುದಕ್ಕೆ ಒಂದು ವಾಕ್ಯವೂ ಇಲ್ಲದಿದ್ದರೆ ನಾನು ಸಾಯುವುದಕ್ಕೂ ಅಯೋಗ್ಯ. ಒಂದು ವಾಕ್ಯ. ಯಾವಾಗ ಯಾರು ಹೋಗ್ತೀವೋ ಗೊತ್ತಿಲ್ಲ, ಅರ್ಜೆಂಟಲ್ಲಿ ಒಂದು ವಾಕ್ಯ ರೆಡಿ ಮಾಡ್ಕೋಬೇಕು. ಒಂದು ವಾಕ್ಯ ರೆಡಿ. ನೀವೇನೇನು ಸಂಪಾದನೆ ಮಾಡಿದ್ರೋ ಏನೂ ತಗೊಂಡೋಗಲ್ಲ. ಅಲೆಕ್ಸಾಂಡರ್ ಸಾಯೋದಕ್ಕೆ 20 ದಿನ. ಜಗತ್ತಿಗೆ 3/2 ಜಗತ್ತನ್ನು ಗೆದ್ದ ಒಬ್ಬನೇ ವ್ಯಕ್ತಿ, ಜಗತ್ತನ್ನೇ ಗೆದ್ದ ಮಹಾನ್ ವ್ಯಕ್ತಿ ಅಲೆಕ್ಸಾಂಡರ್. ಅವನ ಕಾನ್ಕರರ್ ಅಂತೀರಿ. ಅವನು ಸಾಯೋದಕ್ಕೆ 20 ದಿನ ಮಂತ್ರಿನ ಕರೆದ. ನಾನು ಸತ್ತೋಗ್ತಾ ಇದ್ದೀನಪ್ಪ, ಹೋಗಿತ್ತು ನಿನ್ನ ಟೈಮು, ಒಂದು ಕೆಲಸ ಮಾಡ್ಬೇಕು ನೀನು ನನ್ನ ಸತ್ರಿಂದ. ಏನು ಅಂತಾನೆ, ನನ್ನ ಸತ್ರ ನನ್ನ ಹೂತು ಬಿಡು, ಕೈ ಮಾತ್ರ ಮೇಲೆ ಬಿಟ್ಬಿಡು, 2 ಕೈಯಿಂದ. ಯಾಕೆ ಹಿಂಗೆ ಹೇಳಿದ್ರಿಂದ ಅದು ಬಿಟ್ಟು ಕೇಳೋಕ್ಕಾಗುತ್ತೆ. ಯಾಕೆ ಅಂತ ರಾಜ ಅಲ್ಲ ಅವನು, ಎಂಪರರ್, ಚಕ್ರವರ್ತಿ. ಕೇಳೋಕ್ಕಾಗುತ್ತೆ. ಆಯಿತು ಅಂದ, ಹೋದ. ಒಂದು 5 ದಿನ ಬಿಟ್ಟು ಬಂದ. ರಾಜ ಒಳ್ಳೆ ಮೂಡಲ್ಲಿದ್ದ. ಕೇಳ್ದ, ನೀವು ಅವತ್ತು ನನಗೆ ಹೇಳಿದ್ರಿ ಹೂತ್ಬಿಟ್ಟು ಕೈ ಮಾತ್ರ ಮೇಲೆ ಬಿಟ್ಬಿಡು ಅಂತ, ಯಾಕೆ ಹಂಗಂದ್ರಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅಲೆಕ್ಸಾಂಡ್ರು, ಜಗತ್ತಿಗೆ ಗೊತ್ತಾಗಲಿ, ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಕೂಡ ಬರಿಗೈನಲ್ಲಿ ಬಂದ, ಬರಿಗೈನಲ್ಲಿ ಹೋದ ಅಂತ ಗೊತ್ತಾಗಲಿ. ಇಲ್ಲೇನೂ ಉಳಿದಿಲ್ಲ. ಬಂಧುಗಳೇ, 3 ವಾಕ್ಯ ಹೇಳಿ ನಾನು ಮಾತು ಮುಗಿಸ್ತೀನಿ. ನನಗೆ ವಂದನಾರ್ಪಣೆನೂ ಅರ್ಪಿಸ್ಬೇಡಿ, ನಾನು ಸ್ವಲ್ಪ ಅರ್ಜೆಂಟ್ಲಿದ್ದೀನಿ. ಸಂಜೆ ಬರ್ತೀನಿ, ಸಂಜೆ ಕಾಳ್ಚನೆಗೌಡರು ಇರೋ ಟೈಮಲ್ಲಿ ಬರ್ತೀನಿ. ಆವಾಗ ನೀನು ಹಾರ ಹಾಕ್ಸ್ಕೊತೀನಿ. ಈಗ ಬೇಡ. ನಾನು ಹಿಂಗಿಂದ ಇಲ್ಲೇ ಹೋಗ್ತಾಯಿದ್ದೀನಿ. ಅಲ್ಲೂ 10ರಿಂದ 11 ಇನ್ನೊಂದು ಕಡೆ ಅದು ಸಣ್ಣ ಗೊಂದಲದಿಂದ ಒಂದೇ ಟೈಮ್ ಫಿಕ್ಸ್ ಆಗಿದೆ. ಐ ಶುಡ್ ಗೋ ದೇರ್. ಪೇರೆಂಟ್ಸ್ ಎಲ್ಲ ಕಾಯ್ತಿದ್ದಾರೆ ಒಂದು ಸ್ಕೂಲಲ್ಲಿ. ಇಫ್ ಯು ಡ್ರೀಮ್ ಬಿಗ್ ಯು ಥಿಂಕ್ ಬಿಗ್, ಇಫ್ ಯು ಥಿಂಕ್ ಬಿಗ್ ಯು ಆ್ಯಕ್ಟ್ ಬಿಗ್, ಇಫ್ ಯು ಆ್ಯಕ್ಟ್ ಬಿಗ್ ಯು ಬಿಕಮ್ ಬಿಗ್. ದೊಡ್ಡ ಕನಸು ಕಾಣಬೇಕು, ಸಣ್ಣದೆಲ್ಲ ಕಾಣಬೇಡಿ. ನೀವು ಮಾಹಿತಿ ಹಾಕಲು ಕೆಲಸ ಮಾಡ್ತಾಯಿದ್ದೀರಾ, ನ್ಯಾಯದ ದಿಕ್ಕನ್ನು ತೋರಿಸ್ಬೇಕು ಅಂತಿದ್ದೀರಾ, ದೊಡ್ಡ ಗುರಿ ಇಟ್ಕೋಬೇಕು, ದೊಡ್ಡದು. ಆ ದೊಡ್ಡ ಗುರಿಗೆ ಚಿಕ್ಕ ಮೆಟ್ಲು ಹತ್ಕೊಂಡೆ ಬೆಟ್ಟ ಹತ್ತೋದು, ಗುಡ್ಡ ಹತ್ತೋದು, ಹಿಮಾಲಯ ಹತ್ತೋದು ಅಲ್ವಾ. ತೇನ್ಸಿಂಗು ಹೀಗೆ ಹತ್ತಿದ್ದಲ್ವಾ. ಓಕೆ, ಸೊ ದೊಡ್ಡ ಗುರಿ ಇಟ್ಕೊಳ್ಳಿ. 2ನೇದು, ದೊಡ್ಡ ಗುರಿ ಇಟ್ಕೊಂಡ್ಬಿಟ್ರೆ ಹೆದರಿಕೆ ಆಗ್ಬಿಡಲ್ವಾ? ಆಗುತ್ತೆ. ನನ್ನ ಪುಸ್ತಕ ಓದಬೇಕು ನೀವೆಲ್ಲ. ಇವತ್ತು ನನ್ನ ಪುಸ್ತಕ ಇಡಿ, ತಗೊಳ್ಳೋರು ತಗೊಳ್ಳಿ. ಹಾಗೆ ಸಾಧ್ಯವೆಂದರೆ ಸಾಧ್ಯ ಪುಸ್ತಕದ ಹೆಸರು. 34,300 ಪದಗಳನ್ನು ಕನ್ನಡದಲ್ಲಿ ಬಳಸಿ ಪ್ರತಿ ಪದವನ್ನು ಉತ್ಸಾಹಕ್ಕೆ ಬರೆದಿರುವಂಥದ್ದು, 108 ಮಾಲಿಕೆಗಳಲ್ಲಿ ಬರೆದಿರುವಂಥದ್ದು. ನೀವೆಲ್ಲ ಓದಬೇಕಾದ ಪುಸ್ತಕನ. ಓಕೆ, ಆ ಪುಸ್ತಕದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ. ಆಗಲ್ಲ ಬಿಡೋದು ಬಿಟ್ಬಿಡ್ತೀವಿ. ಸಾಧ್ಯವೆಂದರೆ ಅಸಾಧ್ಯ. ಎಕ್ಸಾಮ್ ಕೊಟ್ಟಿದ್ರೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅಸಾಧ್ಯವೆಂದರೆ ಬರೀ ಅಸಾಧ್ಯವಾದ್ದರಿಂದ ಸಾಧ್ಯವೆಂದರೆ ಸಾಧ್ಯವೂ ಆಗಿರುವುದರಿಂದ ಬನ್ನಿ ಎಲ್ಲವನ್ನೂ ಸಾಧ್ಯವೆಂದೇ ತಿಳಿಯೋಣ. ನಥಿಂಗ್ ಈಸ್ ಇಂಪಾಸಿಬಲ್. 3ನೇ ಕೊನೆ ವಾಕ್ಯ. ಸರ್, ದೊಡ್ಡ ಗುರಿ ಇಟ್ಕೊಂಡು ಸಾಧ್ಯ ಅನ್ಕೊಂಬಿಟ್ರೆ ಹೋಗ್ಬಿಡುತ್ತಾ? ಆಗಲ್ಲ. ನೀವು ನೆನ್ನೆ ಹೇಗೆ ಏನೇನು ಮಾಡಿದ್ರೋ ಅದರಿಂದ ನೆನ್ನೆ ಏನು ಫಲಿತಾಂಶ ಬಂತೋ ಇವತ್ತು ನೆನ್ನೆ ಮಾಡ್ದಂಗೆ ಮಾಡಿದ್ರೆ ನೆನ್ನೆ ಏನು ಫಲಿತಾಂಶ ಬಂತು ಇವತ್ತು ಅದೇ ರಿಸಲ್ಟ್ ಬರುತ್ತೆ. ಇವತ್ತು ಬೇರೆ ರಿಸಲ್ಟ್ ಬರಬೇಕು ಅಂದರೆ ಬೇರೆ ಥರ ಕೆಲಸ ಮಾಡಬೇಕು. ಇದೇ ಬದಲಾವಣೆಗೆ ತಕ್ಕ ಹಾಗೆ ನಾವು ಬದಲಾಗದೆ ಹೋದರೆ ಬದಲಾವಣೆಯ ಗಾಳಿ ಎಷ್ಟು ಜೋರಾಗಿದೆ ಅಂದರೆ ಬದಲಾವಣೆಯೇ ನಮ್ಮನ್ನು ಬದಲು ಮಾಡಿಬಿಡುತ್ತದೆ. ಬದಲಾವಣೆ ನಮ್ಮನ್ನು ಬದಲು ಮಾಡೋಕ್ಕೆ ಮುಂಚೆ ನಾವೇ ಬದಲಾಗೋದು ಗೌರವದ ಮರ್ಯಾದೆಯ ಲಕ್ಷಣ. ಬನ್ನಿ ಬದಲಾಗೋಣ, ಬನ್ನಿ ಕಲಿಯೋಣ, ಬನ್ನಿ ಕಲಿಸೋಣ, ಬನ್ನಿ ಬೆಳೆಯೋಣ, ಬನ್ನಿ ಬೆಳೆಸೋಣ, ಬನ್ನಿ ಬದಲಾಗೋಣ, ಬನ್ನಿ ನಂಬರ್ 1 ಆಗೋಣ, 0 ಎರರ್ ಕಡೆಗೆ ಮುನ್ನಗ್ಗೋಣ. ಯಶಸ್ಸು ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಈ ಎಲ್ಲ ಕಡೆನೂ ಸಿಗೋ ಕಾಡು ಕುಸುಮ ಅಲ್ಲ ಯಶಸ್ಸು. ಎಲ್ರಿಗೂ ಯಶಸ್ಸು ಸಿಗಲ್ಲ. ಕೇಳಿಸ್ಕೊಳ್ಳಿ ಚೆನ್ನಾಗಿದೆ. ಯಶಸ್ಸು ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಯಶಸ್ಸು ಆತ್ಮವಿಶ್ವಾಸವಿರುವ, ನನ್ನ ಬಗ್ಗೆ ನನಗೆ ನಂಬಿಕೆ ಇರಬೇಕು, ಸೃಜನಶೀಲ ಮನಸ್ಸುಳ್ಳ, ಮಾಡೋ ಕೆಲಸನ ಭಿನ್ನವಾಗಿ ಮಾಡಬೇಕು, ಶಿಸ್ತುಬದ್ಧತೆ ಉಳ್ಳ, ಡಿಸಿಪ್ಲಿನ್ ಇರಬೇಕು, ಸಮಯ ಪ್ರಜ್ಞೆ ಉಳ್ಳ, ಟೈಮ್ ಮ್ಯಾನೇಜ್ಮೆಂಟ್. ಧರ್ಮೋ ರಕ್ಷತೆ ರಕ್ಷಿತ, ನಾನು ಚೇಂಜ್ ಮಾಡಿಬಿಟ್ಟೆ ಈಗ, ಸಮಯೋ ರಕ್ಷತೆ ರಕ್ಷಿತ. ಇಫ್ ಯು ಮ್ಯಾನೇಜ್ ಟೈಮ್ ವಿಲ್ ಮ್ಯಾನೇಜ್ ಯು. ಸಮಯ ಪ್ರಜ್ಞೆ ಉಳ್ಳ, ಕೊನೆ ಪದ ಕೇಳಿಸ್ಕೊಳ್ಳಿ, ಕ್ವಾಲಿಟಿ. ಚುರುಕಿನ ಉತ್ಸಾಹಿ ವ್ಯಕ್ತಿತ್ವವುಳ್ಳ, ಈ 5 ಗುಣಗಳುಳ್ಳ ಪವಿತ್ರವಾದ ಹೃದಯಗಳಲ್ಲಿ ಬೆಳೆಯುವ ಮಂದಾರ ಪುಷ್ಪ ಯಶಸ್ವಿ ವ್ಯಕ್ತಿಗಳು. ಆದ್ದರಿಂದ ನಾವೆಲ್ಲ ಮಂದಾರ ಪುಷ್ಪಗಳಾಗೋಣ. ನಿಮ್ಮ ಇವತ್ತೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ. ದೊಡ್ಡವ್ರು ಬಂದಿದ್ದಾರೆ, ಅನುಭವಿಗಳು, ಹಿರಿಯರು ಎಲ್ಲ ಮಾತು ಕೇಳಿಸ್ಕೊಳ್ಳಿ, ಅದರಂತೆ ಕೆಲಸ ಮಾಡಿ, ಕಾಯಿಕ ಪ್ರಜ್ಞೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, 0 ಎರರ್ ತಲುಪಲಿ ಅಂತ ಆಶಿಸ್ತಾ ನನ್ನನ್ನು ಕರೆದಿದ್ದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ.